ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಬಂದು ನಾನು ಸ್ಕ್ಯಾನ್ ಮಾಡಿಸೋದಿತ್ತು, ಚೆಕಪ್ ಅಂದರೆ 3rd ಮಂತಿಂದು ಸ್ಕ್ಯಾನ್ ಮಾಡಿಸೋದಿತ್ತು, ಆ ಒಂದು ವ್ಲಾಗ್ ಆಗಿರುತ್ತೆ. ಹಾಗೆಯೇ 3rd ಮಂತ್ 5th ಮಂತ್ ಎರಡೂ ಸ್ಕ್ಯಾನ್ ಇದರಲ್ಲೇ ಬಂದುಬಿಡುತ್ತೆ. ಅಂದರೆ ಇದು ಬಂದು 3rd ಮಂತ್ ಸ್ಕ್ಯಾನ್ ಮಾಡಿಸಿದ್ದಾಗ ತೊಗೊಂಡಿದ್ದಂಥ ಕ್ಲಿಪ್ಸು. ಹಾಗೆ 5 ಮಂತ್ಸ್ದು ಅಂದರೆ ಸ್ಕ್ಯಾನ್ ಮುಗೀತಲ್ಲ, ಅದರದ್ದು ಸಹ ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಇದು ಬಂದು 3rd ಮಂತಲ್ಲಿ ಸ್ಕ್ಯಾನ್ ಮಾಡಿಸೋಣ ಅಂತ ಹೋದಾಗ NT ಸ್ಕ್ಯಾನ್ 3rd ಮಂತ್ಗೆ ಎಲ್ಲರಿಗೂ ಕಾಮನ್ನಾಗಿ NT ಸ್ಕ್ಯಾನನ್ನೇ ಮಾಡೋದು. ಅದೇ ರೀತಿಯೇ NT ಸ್ಕ್ಯಾನ್ ಇತ್ತು, ಅದು ಮಾಡಿಸ್ಕೊಂಬರೋಣ ಅಂತಂದ್ಬಿಟ್ಟು ಹೋಗಿದ್ವಿ. ನಾವು ತೋರಿಸ್ತಿರೋದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜೀವನ ಆಸ್ಪತ್ರೆ ಅಂತಂದ್ಬಿಟ್ಟು. ಅಮ್ಮಗೂ ಅಲ್ಲೇ, ನನಗೂ ಸಹ ಇದಕ್ಕೂ ಅಲ್ಲೇ ತೋರಿಸ್ಕೊಬರೋಣ ಅಂತಂದ್ಬಿಟ್ಟು ಅದಕ್ಕೆ ಅಲ್ಲೇ ತೋರಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ಬಟ್ ಇಲ್ಲಿ ನಮ್ಮ ದೇವನಹಳ್ಳಿಯಲ್ಲೂ ಚೆನ್ನಾಗಿದ್ದಾವೆ ಹಾಸ್ಪಿಟಲ್. ಬಟ್ ಒಂದು ನನಗೇನು ಅಂದರೆ ಒಂದು ಮೆಮೊರಿ ಇರುತ್ತೆ, ಅಂದರೆ ಫಸ್ಟ್ನೇ ಪಾಪುಗೂ ಅಲ್ಲೇ, ಇಲ್ಲಿ ಸೆಕೆಂಡ್ನೇದಕ್ಕೂ ಅಲ್ಲೇ ಅಂತನೋ ಒಂದು ಮೆಮೊರಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅಲ್ಲೇ ತೋರಿಸ್ಕೊತಾ ಇದ್ದೀನಿ. ಅದು ಒಂದು. ಬಟ್ ನಮಗೆ ತುಂಬಾ ಫ್ರೆಂಡ್ಲಿಯಾಗಿ, ಅಂದರೆ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಏನೇ ಡೌಟ್ಸು ಏನೇ ಇರಲಿ, ಏನೇ ಇದ್ರೂ ಅಂದರೆ ಕೇಳಿ ಆನ್ಸರ್ ತೊಗೋಬೋದು ಅವ್ರ ಹತ್ರ. ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಕೇಳ್ಕೊಬೋದು. ಚೆನ್ನಾಗಿ ಪರಿಚಯ, ಅಕ್ಕನೂ ಅಲ್ಲೇ, ಇಬ್ಬರು ಮಕ್ಳಿಗೂ ಅಲ್ಲೇ ಅವಳು ತೋರಿಸ್ಕೊಂಡಿದ್ದಂಥದ್ದು. ಇದಕ್ಕೂ ಅಲ್ಲೇ ತೋರಿಸ್ಕೊಳ್ಳೋಣ, ಚೆನ್ನಾಗಿ ಪರಿಚಯ ಬೇರೆ ಇದ್ದಾರೆ ಅಂತಂದ್ಬಿಟ್ಟು ನಾನು ಅಲ್ಲಿಗೇ ರೆಫರ್ ಮಾಡಿದೆ. ಅಂದರೆ ರೆಫರ್ ಅನ್ನೋದಕ್ಕಿಂತ ಅದೇ ಹೇಳಿದ್ನಲ್ಲ, ಒಂದೇ ಕಡೆ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಫಸ್ಟ್ನೇ ಪಾಪುಗೂ ಅಲ್ಲೇ, ಸೆಕೆಂಡ್ನೇ ಪಾಪುಗೂ ಅಲ್ಲೇ ಅಂತ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಅಲ್ಲೇ ತೋರಿಸ್ಕೊಳ್ಳೋಣ ಅಂತ ಫಿಕ್ಸ್ ಆದೆ. ಸ್ವಲ್ಪ ದೂರ ಆದ್ರೂ ನಮಗೆ ಅಂದರೆ ಅನುಕೂಲ ಚೆನ್ನಾಗಿದೆ ಅಲ್ಲಿಗೆ ಅಂತಂದ್ಬಿಟ್ಟು ನಾನು ಅಲ್ಲೇ ತೋರಿಸ್ಕೊತಾ ಇದ್ದೀನಿ. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದು ರಿಪೋರ್ಟ್ಸ್, ಅಂದರೆ ಮಗಳನ್ನ ಅಲ್ಲೇ ಅಮ್ಮ ಮನೆಯಲ್ಲೇ ಬಿಟ್ಟೋಗಿದ್ದೆ. ಅಂದರೆ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ, ಯಾಕಂತಂದರೆ ಸ್ಕ್ಯಾನ್ ಎಷ್ಟೊತ್ತಿಗೆ ಮುಗೀತೋ ಏನೋ ಗೊತ್ತಿಲ್ಲ. ಅಲ್ಲಿ ಜನ ಬೇರೆ ಜಾಸ್ತಿ ಇರ್ತಾರೆ. ಆ ಜನದಲ್ಲಿ ಅವಳನ್ನ ಇಟ್ಕೊಂಡು ಆಗಲ್ಲ, ಸುಮ್ಮನೆ ಯಾಕೆ, ಅಮ್ಮ ಹೆಂಗೋ ಖಾಲಿ ಇರ್ತಾರಲ್ಲ ಅಂತಂದ್ಬಿಟ್ಟು ಅಮ್ಮನ ಜೊತೆ ಬಿಟ್ಬಿಟ್ಟು ನಾನು ಅಪ್ಪ ಹೋಗಿದ್ದಂಥದ್ದು. ಅಕ್ಕನ ಮಗನೂ ಸಹ ಹಾಗೆ ಅಲ್ಲೇ ಇದ್ನಲ್ಲ, ರಜಕ್ಕೆ ಅಂತ ಬಂದವನು, ಅಲ್ಲೇ ಬಿಟ್ಬಿಟ್ಟು ಇಬ್ಬರು ಆಡ್ಕೋತಾರೆ ಅಂದ್ಬಿಟ್ಟು ನಾವು ಹೊರಟ್ವಿ. ಇದು ಬಂದು 3rd ಮಂತಿನ ಸ್ಕ್ಯಾನ್ ರಿಪೋರ್ಟ್. ಇದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಪಾಪುನ 5 ಮಂತ್ ಸ್ಕ್ಯಾನ್ದು ರಿಪೋರ್ಟ್ ತೋರಿಸ್ತೀನಿ, ಬಟ್ ಇಷ್ಟು ಕ್ಲಾರಿಟಿ ಇಲ್ಲ. ಯಾಕಂತಂದರೆ ಅದೊಂದು ಸ್ವಲ್ಪ ಮಗ್ಗೋದು ಕೈ ಕಾಲು ಅದೆಲ್ಲ ಅಂದರೆ ಐಡೆಂಟಿಫೈ ಮಾಡಿಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟು ಕ್ಲಾರಿಟಿ ಕೊಟ್ಟಿಲ್ಲ 5th ಮಂತದ್ದು. ಇದು 3rd ಮಂತ್ ಸ್ಕ್ಯಾನ್ ರಿಪೋರ್ಟು. ತುಂಬಾ ಅಂದರೆ ಒಂಥರ ಚೆನ್ನಾಗಿ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ. ಬಟ್ ಈಗ ನಾನು ತೋರಿಸ್ತಾ ಇರೋಂಥದ್ದು 5th ಮಂತಿಂದ ಆ್ಯನಿಮಲ್ ಸ್ಕ್ಯಾನ್ ಇದು. ನೋಡ್ತಾ ಇರ್ಬೋದು, ಕೈ ಕಾಲು, ಅಂದರೆ ಇದು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೋಗ್ಬೇಕಾದ್ರೆ ಫುಲ್ಲು ಭಯನೇ ಪಟ್ಕೊಂಡು ಹೋಗಿದ್ದೆ. ಯಾಕಂತಂದರೆ ಅಂದರೆ ಮುಂಚೆ ಏನೋ ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್ ಅಂತಲ್ಲ, ಇರ್ರೆಗ್ಯುಲರ್ ಪೀರಿಯಡ್ ಇರೋದ್ರಿಂದ ನಾನು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಅಂತ ಹೋದಾಗ ಇಲ್ಲಿ ನಮ್ಮ ದೇವನಹಳ್ಳಿಲೇ ಒಂದು ಹುಡುಗಿ ಪಕ್ಕದಲ್ಲೇ, ಅದು 5th ಮಂತ್ ಹುಡುಗಿಗೆ ಪ್ರೆಗ್ನೆನ್ಸಿ ಇದ್ಲು. ಅವಳಿಗೆ ನನ್ನ ಪಕ್ಕನೇ ಕೂತ್ಕೊಂಡು, ಅಂದರೆ ಯಾರಾದರೂ ಹೊಸಬ್ರಾದ್ರೂ ಪರವಾಗಿಲ್ಲ, ಹಳಬ್ರಾದ್ರೂ ಪರವಾಗಿಲ್ಲ, ಯಾರಾದರೂ ಇದ್ದರೆ ಪಕ್ಕದಲ್ಲಿದ್ದರೆ ಹಂಗೆ ಮಾತಾಡ್ಕೊಂಡು ಕ್ಲೋಸ್ ಮಾಡ್ಕೊಂಬಿಡ್ತೀನಿ. ಅದೇ ಥರ ಮಾತಾಡಿಕೊಂಡು ಪರಿಚಯ ಮಾಡಿಕೊಂಡೆ. ಆ ಹುಡುಗಿ ಬಂದು ನನಗೆ ಹೆಣ್ಮಗುನೇ ಆಗಬೇಕು, ಹೆಣ್ಮಗುನೇ ಇಷ್ಟ ನನಗೆ, ಯಾವುದಾದ್ರೂ ಪರವಾಗಿಲ್ಲ, ಆರಾಮಾಗಾಗಲಿ, ನಾರ್ಮಲಾಗಾಗಲಿ, ಚೆನ್ನಾಗಿರಲಿ ಪಾಪು ಅಂತಲೇ ಹೇಳ್ಕೊಂಡು, ಏನೇನೋ ಮಗು ಮೇಲೆ ತುಂಬಾ ಆಸೆ ಇಟ್ಕೊಂಡು ಏನೇನೋ ಹೇಳ್ಕೊಂಡು ಕೂತಿತ್ತು. ನಾನು ಫಸ್ಟ್ನೇ ಮಗು ಅಲ್ಲ, ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಕೇಳ್ಕೊಂಡು ಕೂತಿದ್ದೆ. ಒಳಗಡೆ ಹೋಗೋದು ಆ ಹುಡುಗಿ ಆದಮೇಲೆ ನೆಕ್ಸ್ಟ್ ನನ್ನದು ಸ್ಕ್ಯಾನ್ ಇದ್ದಿದ್ದು. ಒಳಗಡೆ ಹೋದ್ಲು. ಸ್ಕ್ಯಾನ್ ಮಾಡ್ತಾ ಪಾಪು ಸ್ವಲ್ಪ ಏನೋ ವೀಕ್ ಇದೆ, ಹಾರ್ಟಲ್ಲೇನೋ ಹೋಲ್ ಥರ ಇದೆ, ಅದು ಪಾಪುನ ತೆಗೆಸ್ಬಿಡ್ಬೇಕು, ಹಾಗೆ ಬೆಳವಣಿಗೆನೂ ಇಲ್ಲ, ಕೈ ಕಾಲೇನೋ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಆ ಹುಡುಗಿ ಇಷ್ಟು ಹತ್ಕೊಂಡ್ಬಿಟ್ಲು ಅಂದರೆ ನನಗೆ ಮುಂಚೆ ಅಷ್ಟು ಗೊತ್ತಿರಲಿಲ್ಲ. 5th ಮಂತಲ್ಲೇ ಆ್ಯನಿಮಲ್ ಸ್ಕ್ಯಾನ್ ಮಾಡಿ ಮಗುಗೆ ಕಿವಿ, ಕಾಲು, ಮೂಗು, ಕೈ ಮತ್ತು ಫೇಸ್ ಎಲ್ಲ ತೋರಿಸ್ತಾರಲ್ಲ, ಇದು 5th ಮಂತಲ್ಲೇ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ ಹುಡುಗಿಗೆ ಸ್ಕ್ಯಾನ್ ಮಾಡಿದ ಮೇಲೇ ಆ ಥರನೇ ಆವಾಗಲೇ ನನಗೆ ಗೊತ್ತಿದ್ದು, 5th ಮಂತಲ್ಲೇನಾ ಅಂತ.
ಫಸ್ಟ್ನೇ ಪಾಪುಗೆ ನನಗೆ ಅಷ್ಟನ್ನು ನಾನು ತಿಳ್ಕೊಂಡಿರಲಿಲ್ಲ ಅಷ್ಟೊಂದು. ಸೊ ಇದಕ್ಕೆ ಆ ಥರ ಹೇಳಿದ್ರು ಆ ಹುಡುಗಿಗೆ ಫುಲ್ಲು ಪಾಪ ಅದು ಈಚೆನೇ ಬರಲಿಲ್ಲ. ಒಂದು 1/2 ಅವರ್ ಒಳಗಡೆ ಸ್ಕ್ಯಾನ್ ರೂಮಲ್ಲೇ ಕುತ್ಕೊಂಡ್ಬಿಟ್ಲು. ಅದೊಂದು ಭಯ ಆಗೋಯಿತು. ಅದಕ್ಕೋಸ್ಕರ ಇದಕ್ಕೆ ನನ್ನ ಪಾಪುಗೆ ಏನು ಹೇಳ್ತಾರೋ ಅಂದರೆ ಅಂದರೆ ಯಾರೋ 100ಕ್ಕೆ ಒಬ್ರಿಗೆ ಇಬ್ಬರಿಗೆ ಆ ಥರ ಆಗೋದು. ಬಟ್ ಎಲ್ರಿಗೂ ಆಗೋಲ್ಲ. ಆದರೂ ನಮ್ಮ ಭಯ ನಮಗಿರುತ್ತಲ್ಲ, ಸಖತ್ತು ಭಯ ಪಟ್ಕೊಂಡು ಅಕ್ಕಪಕ್ಕದಲ್ಲೆಲ್ಲ ಹೇಳ್ಕೊಂಡು ನಾನು ಹಿಂಗೆ ಆಗೋಗ್ತೈತೆ, ಏನಾಗ್ತೈತೋ ಏನೋ 5th ಮಂತ್ ಸ್ಕ್ಯಾನ್ ಒಂದು ಆಗಿಬಿಟ್ರೆ ಸಾಕು, ಭಯ ಆಗ್ತೈತೆ ಅಂತ ಹೇಳ್ಕೊಂಡು ಹೋದೆ. ಸೊ ನನ್ನ ಅದೃಷ್ಟ ಸದ್ಯಕ್ಕೆ ಏನೂ ಆಗಿಲ್ಲ, ಆರಾಮ್ಸೆ ಇದೆ. ಪಾಪು ಚೆನ್ನಾಗೇ ಇದೆ, ಸೇಫಾಗೇ ಇದೆ. ಅಂದರೆ ಇಲ್ಲಿ ಮುಂಚೆ ನಾನು ದೇವನಹಳ್ಳಿಲಿ ತೋರಿಸ್ಕೋಬೇಕಾದ್ರೆ 5th ಮಂತ್ ಸ್ಕ್ಯಾನ್ ದೇವನಹಳ್ಳಿಯಲ್ಲೇ ತೋರಿಸ್ಕೊಂಡಿದ್ದು ಅಮ್ಮಗೆ. ಅವಳಿಗೆ ಫುಲ್ಲು ಅಂದರೆ ಹ್ಯಾಂಡು ಲೆಗ್ಸು ಎಲ್ಲ ತೋರಿಸಿದ್ರು. ಬಟ್ ಇಲ್ಲಿ ಜೀವನಲ್ಲಿ ತೋರ್ಸೋಕ್ಕೆ ಹೋಗಲಿಲ್ಲ. ಹೊಸಬ್ರು ಬಂದಿದ್ದಾರೆ ಡಾಕ್ಟ್ರ್ ಸ್ಕ್ಯಾನ್ಗೆ, ಅವರು ತೋರ್ಸೋದಕ್ಕೆ ಹೋಗಲಿಲ್ಲ. ನಾನೆಲ್ಲ ತೋರಿಸ್ತಾರೇನೋ ಅಂತ ಅಂದ್ಕೊಂಡೆ, ಬಟ್ ತೋರಿಸ್ಲಿಲ್ಲ. ಅದು ಅಂದರೆ ಅವರು ಜೆಂಡರ್ ಕಂಡು ಹಿಡ್ಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ, ಅವರು ತೋರಿಸೋದಕ್ಕೂ ಹೋಗಲಿಲ್ಲ. ಸ್ಕ್ಯಾನ್ ರಿಪೋರ್ಟು ಸಹ ಸ್ವಲ್ಪ ಬ್ಲರ್ರಾಗೆ ಬಂದಿದೆ. ಅದರಲ್ಲಿ ಅಷ್ಟೊಂದು ಏನೋ ಅದ್ರಲ್ಲಿ ಗೊತ್ತಾಗಲ್ಲ, ಏನಿಲ್ಲ. ಅಂದರೆ ಗೊತ್ತಾಗಲ್ಲ ಅಂತಂದರೆ ಪಾಪುನ ನೋಡಲಿಕ್ಕೆ 3rd ಮಂತ್ ಸ್ಕ್ಯಾನ್ ರಿಪೋರ್ಟಲ್ಲಿ ನೋಡ್ಲಿಕ್ಕೆ ಒಂಚೂರು ಕಾಣಿಸ್ತೈತಲ್ಲ, ಆ ಥರ ನೋಡೋಕ್ಕೆ ಕಾಣಲ್ಲ, ಏನೂ ಇಲ್ಲ. ಸೊ ಅವ್ರ ರೂಲ್ಸ್ ಅವ್ರು ಮಾಡ್ತಾರೆ. ನಮಗೆ ಅಂದರೆ ಎಂಥವ್ರಿಗೂ ಕುತೂಹಲ ಇದ್ದೇ ಇರುತ್ತಲ್ಲ, ಪಾಪು ಏನೋ ಎತ್ತೋ ಯಾವುದೋ ಅಂತ ಅಂದ್ಬಿಟ್ಟು. ಸೊ ಅದೇ ಥರ ನೋಡೋಣ ಅಂದರೆ ತೋರಿಸ್ತಾರೇನೋ ಅಂದ್ಕೊಂಡೆ, ಬಟ್ ತೋರಿಸ್ಲಿಲ್ಲ. ಸರಿ ಅಂದ್ಕೊಂಡು ಅಲ್ಲಿಂದ ಮನೆ ಕಡೆ ಬಂದ್ವಿ. ಅಂದರೆ ಅಮ್ಮನ ಮನೆಯಲ್ಲೇ ಬಿಟ್ಟೋಗಿದ್ನಲ್ಲ ಅಮ್ಮನ. ಗಾಡಿಗಳಲ್ಲಿ ಅಷ್ಟು ಓಡಾಡಲ್ಲ, 5th ಮಂತ್ ಆಗೋವರೆಗೂ ಓಡಾಡಬಾರ್ದು ಅಂದ್ಬಿಟ್ಟು ಬಸ್ಸಲ್ಲೇ ಹೋಗಿದ್ದಂಥದ್ದು ಅಮ್ಮ ಮನೆಗೆ. ಅಲ್ಲಿಂದ ಅಲ್ಲಿಗೆ ಅಪ್ಪ ನಿಧಾನವಾಗಿ ಕರ್ಕೊಂಡೋಗ್ತಾರೆ. ನಿಧಾನ ಅಂದರೆ ತುಂಬಾ ನಿಧಾನ. ಪಕ್ಕದಲ್ಲಿ ಒಬ್ರು ಹೋಗ್ಬೋದು, ಅವ್ರ ಜೊತೆ ನಾವು ನಡ್ಕೊಂಡೇ ಹೋಗ್ಬೋದು, ಅಷ್ಟು ನಿಧಾನವಾಗಿ ಕರ್ಕೊಂಡೋಗ್ತೈತೆ. ಅಪ್ಪನ ಜೊತೆ ಹೋಗೋಕ್ಕೆ ಅಷ್ಟೊಂದು ಭಯ ಏನಿಲ್ಲ. ಅದಕ್ಕೆ ನಿಧಾನವಾಗಿ ಕರ್ಕೊಂಡೋಗ್ತಾರಲ್ಲ ಅಂತಂದ್ಬಿಟ್ಟು ಅವ್ರ ಜೊತೆನೇ ಹೋಗ್ಬಿಟ್ಟು ಬಂದೆ. ಅಮ್ಮನೂ ಹಂಗೆ ಕರ್ಕೊಂಡು ಬಸ್ಸಲ್ಲೇ ಮತ್ತೆ ರಿಟರ್ನ್ ಆದೆ. ಮನೆಗೆ ಬಂದಮೇಲೆ ಅಮ್ಮು ಚಿಪ್ಸ್ ಕೇಳ್ತಿದ್ಲು, ಯಾಕೆ ಎಣ್ಣೆ ಪದಾರ್ಥ ಈಚೆಲ್ಲ ಕೊಡಿಸೋದು ಅಂದ್ಬಿಟ್ಟು. ಹೆಂಗೋ ಆಲೂಗಡ್ಡೆ ಇತ್ತು, ವೇಸ್ಟ್ ಯಾಕೆ ಮಾಡೋದು ಅಂದ್ಬಿಟ್ಟು ಒಂಚೂರು ಮಾಡಿಕೊಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಇಷ್ಟು ದಿನ ಮಾಡದೇ ಇರೋದಕ್ಕೆ ಕಾರಣ ಏನೂ ಇಲ್ಲ, ಸ್ವಲ್ಪ ವಾಮಿಟಿಂಗ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫೋನ್ ಅವಾಯ್ಡ್ ಮಾಡ್ತಾಯಿದ್ದೆ ನಾನೇ. ಸರಿಯಾಗಿ ಅಂದರೆ ಸ್ವಲ್ಪ ವೀಕು ಸಹ ಆಗಿದೆ. ಸರಿಯಾಗಿ ಫೋನು ಅಷ್ಟೊಂದು ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಫೋನ್ಗಳು ಯೂಸ್ ಮಾಡದೇ ಇರೋ ಕಾರಣಕ್ಕೋಸ್ಕರ ವ್ಲಾಗ್ಸ್ ಯಾವುದೂ ಅಷ್ಟೊಂದು ರೆಗ್ಯುಲರಾಗಿ ಬಂದಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ. ಅಟ್ಲೀಸ್ಟ್ ಒಂದು 4-5 ಡೇಸ್ಗಾದರೂ ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದಿದ್ದೇ ಒಂದು, ಬಟ್ ಆಗ್ತಾ ಇರೋದೇ ಒಂದು. ಬಟ್ ಈ ಟೈಮಲ್ಲಿ ಏನೂ ಮಾಡೋದಕ್ಕಾಗಲ್ಲ, ಏನೋ ನಮ್ಮ ಕೈಯಲ್ಲಿ ಇಲ್ವಲ್ಲ. ಸೊ ಏನೂ ಮಾಡೋದಕ್ಕಾಗಲ್ಲ, ಹೆಂಗೋಗುತ್ತಾ ಹಂಗೆ ಹೋಗೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅಂದರೆ ಮುಂಚೆ ಇಲ್ಲ, ರೆಗ್ಯುಲರ್ ಒಂದಾದರೂ ಹಾಕಬೇಕು ವೀಡಿಯೋಸು ಅಂತ ಅಂದ್ಕೊಂಡಿದ್ದೆ. ಬಟ್ ಈಗಿನ ಸಿಚುವೇಶನ್ಗೆ 4 ಡೇಸ್ಗೆ ಒಂದು ಹಾಕೋದಕ್ಕೂ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು. ಸೊ ಹಾಗೆ ಇಲ್ಲಿ ಅಮ್ಮಗೆ ಬಂದು ಸಾಲ್ಟ್ ಚಿಪ್ಸೇ ಮಾಡಿಕೊಡ್ತಾಯಿದ್ದೀನಿ. ಅವಳು ಖಾರ ಅಷ್ಟೊಂದು ತಿನ್ನಲ್ಲ, ಅದಕ್ಕೋಸ್ಕರ ಅವಳಿಗೆ ಸಾಲ್ಟ್ ಚಿಪ್ಸೇ ಮಾಡಿಕೊಟ್ಟೆ. ನಮಗೊಂದು ಸ್ವಲ್ಪ ಸ್ಪೈಸಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವಳಿಗೆ ಸಪ್ರೇಟ್ ಮಾಡಿಕೊಡ್ತಾಯಿದ್ದೀನಿ. ಅಂದರೆ ಆಗ ಅಕ್ಕವ್ರು ಇರಬೇಕಾದ್ರೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದಿದ್ದು, ಬಟ್ ಮಾಡೋದಕ್ಕೆ ಆಗಲಿಲ್ಲ. ಆಗ್ಲಿಂದ ಈಗಲೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಹೆಂಗೋ ಖಾಲಿ ಇದ್ದೀನಿ ಅಂತಂದ್ಬಿಟ್ಟು, ಫ್ರೀ ಆಗಿದ್ದೀನಿ ಅಂತಂದ್ಬಿಟ್ಟು ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜಾಮೂನ್ ಮಾಡಿಕೊಡೋಣ, ಮೊನ್ನೆ ಡಿಮಾರ್ಟ್ಗೆ ಹೋಗಿ ತೊಗೊಂಬಂದಿದ್ದಂಥದ್ದು ಸ್ವಲ್ಪ ಇತ್ತು, ಮಾಡಿಕೊಡೋಣ ಅಮ್ಮು ಮಧ್ಯಾಹ್ನದ ಟೈಮ್ ತಿನ್ಕೊತಾಳೆ ಅಂದ್ಬಿಟ್ಟು ಅದನ್ನು ಸಹ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಊರಿಂದ ಬಂದಿದ್ದು ನೆಕ್ಸ್ಟ್ ಡೇ ಇದು ವ್ಲಾಗು. ಬೆಳಗ್ಗೆನೇ ನಾನು ಮಾಡ್ಕೊತಾ ಇದ್ದೀನಿ. ಅಮ್ಮು ಆಗಷ್ಟೇ ಎದ್ದು ಬಂದಿದ್ದಂಥದ್ದು, ಏನು ಮಾಡ್ತಾಯಿದ್ದೀನೋ ನೋಡಲಿಕ್ಕೆ ಅಂತಂದ್ಬಿಟ್ಟು. ಅವಳು ಎದ್ದು ಅಂದರೆ ಬೇಗನೆ ಕೆಲಸ ಮುಗಿಸ್ಕೊಂಬಿಟ್ರೆ ನನಗೂ ಸ್ವಲ್ಪ ಹಂಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ಟೈಮ್ ಸಿಗುತ್ತೆ ಅಂತ ಅಡುಗೆ ಮಾಡಿದ ತಕ್ಷಣ ಹಾಗೇ ನಾನು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮುಂಚೆ ಅಂದರೆ ಆಗ ಒಂದು 4 ವರ್ಷದ ಹಿಂದೆ ಅಮ್ಮಗೆ ಸ್ಕ್ಯಾನ್ ಮಾಡಬೇಕಾದ್ರೆ ಯಾವ ಸ್ಕ್ಯಾನು ಏನು ಅನ್ನೋದು ಅಷ್ಟೂ ಗೊತ್ತಿರಲಿಲ್ಲ. ಏನೋ ಸ್ಕ್ಯಾನ್ ಬರ್ಕೊಟ್ಟಿದ್ದಾರೆ, ಮಾಡಿಸ್ಬೇಕು, ಹೋಗಬೇಕು, ಚೆಕಪ್ ಮಾಡಿಸ್ಕೊಂಬರ್ಬೇಕು ಅಷ್ಟೇ. ಬಟ್ ಈಗ ಆ ಸ್ಕ್ಯಾನ್ ಅಂದರೆ ಏನು ಎತ್ತ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋದ್ರಿಂದ ನಿಜವಾಗ್ಲೂ ಎಷ್ಟು ಶಾಕ್ ಆಗುತ್ತೆ ಅಂದರೆ, ಈ ಜನ್ರೇಷನ್ ಚೇಂಜ್ ಆದಾಗೆಲ್ಲನೂ ಟೆಕ್ನಾಲಜಿನೂ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇ ಥರನೇ ಇರಬೇಕೇನೋ. ಅಂದರೆ NT ಸ್ಕ್ಯಾನ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಅನಮಲಿ ಸ್ಕ್ಯಾನ್ ಅಂದರೆ ಏನು ಗೊತ್ತಿರಲಿಲ್ಲ. ಅಂದರೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಿಜವಾಗ್ಲೂ ಒಂದು ಸ್ವಲ್ಪ ಭಯನೇ ಆಗುತ್ತೆ.
ಆಗ ಗೊತ್ತಿಲ್ಲದೆ ಇರಬೇಕಾದ್ರೆ ಏನೋ ಸ್ಕ್ಯಾನ್ ಬಿಡು ಹೋಗೋಣ ಮಾಡಿಸೋಣ ಅಷ್ಟೇ ಮೈಂಡಲ್ಲಿತ್ತು. ಬಟ್ ಈಗ ಭಯ ಒಂದು ಶುರುವಾಗ್ಬಿಟ್ಟಿದೆ. ಏನಾಗುತ್ತೋ ಎತ್ತೋ ಏನೋ. ಪಾಪ ಆ ಹುಡ್ಗಿ ಕನ್ಸು ಕಂಡಿದ್ದಕ್ಕೂ ಪಾಪ ಆ ಹುಡ್ಗಿಗೆ ನಡೆದಿದ್ದಕ್ಕೂ ಅಂದರೆ 3 ವರ್ಷಕ್ಕೇನೋ ಪಾಪು ಆಗಿದ್ದಂತೆ ಅವ್ರಿಗೆ. ಅಪರೂಪಕ್ಕೆ ನನಗೆ ಪಾಪು ಆಗ್ತಾ ಇರೋದಕ್ಕ ನಮ್ಮ ಮನೇಲೆಲ್ಲ ಗಂಡು ಮಕ್ಕಳಿದ್ದಾರೆ, ನನಗೆ ಹೆಣ್ಮಗುನೇ ಆಗಲಿ ಅಂತಂದ್ಬಿಟ್ಟು ಜಾಸ್ತಿ ಆಸೆ ಪಡ್ತಾ ಇದ್ಲು ಹುಡ್ಗಿ. ಬಟ್ ಒಳಗಡೆ ಹೋಗಿದ್ದು 1-2 ಸೆಕೆಂಡ್ಗೆ ಹಂಗೆ ಇಬ್ಬಿಬ್ಬರನ್ನ ಕಳಿಸ್ತಾರೆ ಇಲ್ಲಿ ಚಿರಾಗಲ್ಲಿ. ಅದೇ ರೀತಿ ಆ ಹುಡ್ಗಿ ಆದಮೇಲೆ ನೆಕ್ಸ್ಟ್ ನಾನೇ ಹೋದೆ. ಪಾಪ ಆ ಹುಡ್ಗಿಗೆ ಹೇಳ್ತಾ ಇದ್ದರೆ ನನಗೇನೆ ಒಂಥರ ಶಾಕ್ ಆಗೋಯಿತು. ಆ ಹುಡ್ಗಿ ಪಟ್ಟಿದ ಕನ್ಸ್ಗೂ ಆ ಹುಡ್ಗಿಗೆ ಸಿಕ್ಕಿದ್ದು ಇದಕ್ಕೂ ಹಿಂಗೇನಪ್ಪ ದೇವ್ರು ಎಂತೆಂಥವ್ರಿಗೂ ಏನೇನೋ ಕೊಡ್ತಾನೆ. ಈ ಬೀದಿಯಲ್ಲಿ ಹೋಗೋರಿಗೆಲ್ಲನೂ ಮಕ್ಕಳನ್ನ ಅಂದರೆ ಮಕ್ಕಳಾಗಿ ಬೀದಿಯಲ್ಲಿ ಬಿಸಾಕಿ ಹೋಗೋರಿಗೆಲ್ಲ ಚೆನ್ನಾಗೆ ಮಕ್ಕಳನ್ನ ಕೊಡ್ತಾರೆ, ಬೇಕು ಅಂದವ್ರಿಗೆ ಕೊಡಲ್ವೇ ಅನ್ನೋದೊಂದು ಬೇಜಾರಾಗೋಯ್ತು. ಅಂದರೆ ಕೇಳೋದೇ ಒಂಥರ, ಬಟ್ ಕಣ್ಣಾರೆ ನೋಡೋದೇ ಅದೇ ಒಂಥರ ಜಾಸ್ತಿನೇ ಬೇಜಾರಾಗೋಯ್ತು ನಮಗಂತೂ. ಅಂದರೆ ಅದೊಂದು ಫುಲ್ಲು ಗಿಲ್ಟ್ ಕಾಣ್ಬಿಡ್ತು ನನಗೆ ಮನಸಲ್ಲೇ. ಏನೋ ಗೊತ್ತಿಲ್ಲ, ಬಟ್ ಎಲ್ರಿಗೂ ಹಿಂಗಾಗಲ್ಲ. ಮತ್ತು ಏನಾದರೂ ನಮಗೇನಾದರೂ ಇದೇ ಥರ ಹೇಳ್ಬಿಡ್ತಾರೇನೋ, ಪಾಪಗೆ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳ್ತಾರೆ ಕೆಲವರು. ಈಗ ಡೆವಲಪ್ಮೆಂಟ್ಸ್ ಆಲ್ದು ಮತ್ತು ಹಾರ್ಟ್ ಬೀಟು ಸರಿಯಾಗಿ ಬಂದಿಲ್ಲ, ಹಾರ್ಟಲ್ಲಿ ಏನೋ ಹೋಲಿದೆ, ಏನೇನೋ ಹೇಳ್ತಾರೆ. ಬಟ್ ಅವು ಎಲ್ಲಿ ಏನು ಹೇಳ್ಬಿಡ್ತಾರೋ ಅಂತ ಫುಲ್ಲು ಭಯ ಬಿದ್ದುಕೊಂಡು ನಿಜ ಹೇಳಬೇಕು ಅಂದರೆ 5th ಮಂತ್ ಸ್ಕ್ಯಾನಿಂಗಿಗೆ ಹೋಗ್ಬೇಕಾದ್ರೆ ಫುಲ್ಲು ಶಿವರು. ನಮ್ಮ ಮನೆಯವ್ರು ಬೇರೆ ಬಂದಿದ್ರೆ ಅವರು ಇಷ್ಟು ಬೈಕೊಂಡು ಕರ್ಕೊಂಡೋಗಿದ್ದಾರೆ. ಯಾರಿಗೋ ಏನೋ ಆಯಿತು ಅಂದ್ಬಿಟ್ಟು, ನೀನು ಭಯ ಪಟ್ಕೊಂಡಿದ್ರೆ ಆತೈತ, ಏನೂ ಆಗಲ್ಲ ಬಾ ಆ ಸ್ಕ್ಯಾನೇ ಬೇಡ ಅಂತ ಅನ್ಕೊಂಬಿಟ್ಟಿದ್ದೆ ನಿಜವಾಗ್ಲೂ. ನನಗೆ 5th ಮಂತ್ವರೆಗೂ ನನಗೊಂದು ಸ್ವಲ್ಪ ಫುಲ್ಲು ಇದರಿಂದ ನಾನು ಈಚೆನೇ ಬಂದಿಲ್ಲ ಅಂತ ಹೇಳ್ಬೋದು. 5th ಮಂತ್ ಸ್ಕ್ಯಾನ್ ಆದಮೇಲೆ ಸ್ವಲ್ಪ ಬೆಟರಾಗಿ ಅದರಿಂದ ಒಂಚೂರು ಹೊರಗಡೆ ಬಂದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇಲ್ಲಿ ರೋಸಿನ ನೋಡ್ಬೋದು, ಆ ಹುಡ್ಗಿ ಫುಲ್ಲು ಕೂದಲೆಲ್ಲ ಗಂಟಾಗ್ಬಿಟ್ಟಿತ್ತು, ಎಲ್ಲ ಫುಲ್ಲು 0 ಕಟ್ಟಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದವ್ರೆ. ಈಚೆ ಫುಲ್ಲು ಮಳೆ ಆಗ್ತಾಯಿತ್ತಂತ ಒಳಗಡೆ ಕಟ್ಟಿದ್ದೆ, ಅವಳದು ಬೆಡ್ಶೀಟ್ಸ್ ಎಲ್ಲ ಒಗೆಯಕ್ಕೆ ಹಾಕಿದ್ದೆ, ಅದಕ್ಕೆ ಚೀಲನೇ ಹಾಕಿ ಮಲಸಿದ್ದೀನಿ. ಕೆಳಗಡೆ ಚಳಿ ಅಂತ ಕಾಲಲ್ಲಿ ಎಳ್ಕೊಂಡು ಚೇರ್ನ ಅದ್ರ ಮೇಲೆ ಮಲಗಿದ್ದಾಳೆ. ಏನು ಮಲಗಿದ್ದಾಳೆ ನೋಡ್ರಿ ಇವಳು ಸುಂದ್ರಿ.